ನಮಸ್ತೆ ವೀಕ್ಷಕರೇ, ಜನವರಿ 25ರಂದು ಆಗಸದಲ್ಲಿ ನಡೆಯಲಿದೆ ಗ್ರಹಗಳ ಮೆರವಣಿಗೆ. ಏನಿದು ಕಾಸ್ಮಿಕ್ ಸ್ಪೆಕ್ಟಾಕಲ್? ಇದು ಭಾರತದಲ್ಲಿ ಯಾವಾಗ ಗೋಚರಿಸುತ್ತದೆ? ಹೌದು ಸ್ನೇಹಿತರೆ, ಇದೇ ಜನವರಿ ತಿಂಗಳ 25ನೇ ತಾರೀಕು ಇಂಥದ್ದೊಂದು ವಿಸ್ಮಯವನ್ನು ನೋಡುವ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ನಮ್ಮ ಬ್ರಹ್ಮಾಂಡದ ಶಕ್ತಿ ಮತ್ತು ವ್ಯವಹಾರವೇ ಅಂಥದ್ದು. ಕ್ಷಣ ಕ್ಷಣವೂ ಬೆರಗಾಗುವ ಘಟನೆಗಳು ನಡೆಯುತ್ತಲೇ ಇರುತ್ತದೆ. ಕೆಲವು ನಮ್ಮ ಕಣ್ಣಿಗೆ ನಿಲುಕುತ್ತವೆ, ಇನ್ನಷ್ಟು ಘಟನೆಗಳು ಕೇವಲ ಟೆಲಿಸ್ಕೋಪ್ಗಳು ಅಥವಾ ದೂರದರ್ಶಕಗಳ ಮುಖಾಂತರ ನೋಡಬಹುದಾಗಿದೆ. ಇವು ವರ್ಷದಲ್ಲಿ ಹಲವು ಬಾರಿ ಕಾಣಿಸುತ್ತವೆ, ಆದರೆ 4 ಅಥವಾ 5 ಗ್ರಹಗಳು ಒಂದೇ ರೇಖೆಯಲ್ಲಿ ಮೆರವಣಿಗೆಯಂತೆ ಕಾಣುವುದು ತೀರಾ ಅಪರೂಪವಾದ ಘಟನೆ. ಪ್ಲಾನೆಟರಿ ಪರೇಡ್ 2025. ವೀಕ್ಷಕರೇ, ಪ್ಲಾನೆಟರಿ ಪರೇಡ್ ಎಂದು ಕರೆಯಲ್ಪಡುವ ಒಂದು ಅಪರೂಪದ ಆಕಾಶ ಘಟನೆಯು 2025ರಲ್ಲಿ ಜನವರಿ 21 ಮತ್ತು ಫೆಬ್ರವರಿ 28ರಂದು 2 ಬಾರಿ ಸಂಭವಿಸಲಿದೆ ಎಂದು ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾವು ಸುಳಿವು ಕೊಟ್ಟಿದೆ. ಈ ಜೋಡಣೆಯ ಸಮಯದಲ್ಲಿ ಬುಧ, ಶುಕ್ರ, ಮಂಗಳ, ಗುರು, ಶನಿ, ನೆಪ್ಚ್ಯೂನ್ ಮತ್ತು ಯುರೇನಸ್ ಈ 7 ಗ್ರಹಗಳು ಸಾಲಿನಲ್ಲಿ ನಿಲ್ಲುತ್ತವೆ. ಇದು ಪ್ರಪಂಚದಾದ್ಯಂತ ಗೋಚರಿಸುವ ಅಪರೂಪವಾದ ವಿದ್ಯಮಾನವೇ ಸರಿ. ಸೂರ್ಯನ ಸುತ್ತ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ 9 ಗ್ರಹಗಳು ತನ್ನದೇ ಆದ ಕಕ್ಷೆಗಳಲ್ಲಿ ಸುತ್ತುತ್ತಿರುತ್ತವೆ. ಇವುಗಳು ಆಗೊಮ್ಮೆ ಈಗೊಮ್ಮೆ ಹತ್ತಿರ ಬರುವುದುಂಟು. ಕೆಲವೊಮ್ಮೆ ಒಂದೇ ಸಾಲಿನಲ್ಲಿ ಬಂದಿರುವ ಹಾಗೆ ಕಾಣುವುದುಂಟು. ಈ ಆಕಾಶ ವಿದ್ಯಮಾನವನ್ನು ನಾವು ಭೂಮಿಯಿಂದ ನಿಂತು ನೋಡಿದಾಗ ಎಲ್ಲ ಗ್ರಹಗಳು ಒಂದೇ ಸಾಲಿನಲ್ಲಿ ನಿಂತಿರುವ ಹಾಗೆ ಕಾಣುತ್ತವೆ. ಈ ಘಟನೆಯನ್ನೇ ನಾವು ಪ್ಲಾನೆಟರಿ ಪರೇಡ್ ಎಂದು ಹೇಳುತ್ತೇವೆ. ಇಂತಹ ಘಟನೆಗಳು ಅಪರೂಪ, ಏಕೆಂದರೆ 6 ಅಥವಾ 7 ಗ್ರಹಗಳು ಒಟ್ಟಿಗೆ ಸೇರಿಕೊಳ್ಳುವುದು ಅಸಾಮಾನ್ಯ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಇದೇ ರೀತಿಯ ಹೊಂದಾಣಿಕೆ ಕಂಡುಬಂದಿತ್ತು. ಅದೇ ರೀತಿಯಾದ ಒಂದು ಖಗೋಳ ವಿಸ್ಮಯಕ್ಕೆ ಈ ವರ್ಷವೂ ಕೂಡ ನಾವೆಲ್ಲರೂ ಸಾಕ್ಷಿಯಾಗುತ್ತಿದ್ದೇವೆ. ಶುಕ್ರ, ಮಂಗಳ, ಗುರು, ಶನಿ, ನೆಪ್ಚ್ಯೂನ್ ಮತ್ತು ಯುರೇನಸ್ ಈ ಎಲ್ಲ 6 ಗ್ರಹಗಳು ತಮ್ಮ ಮೆರವಣಿಗೆಯನ್ನು ಜನವರಿ 21ರಂದು ನಡೆಸಲಿವೆ. ಇದನ್ನು ನಾವು ಭಾರತದಿಂದಲೂ ವೀಕ್ಷಿಸಬಹುದು. ಈ ವಿದ್ಯಮಾನವನ್ನು ಸುಮಾರು 4 ವಾರಗಳವರೆಗೆ ಗಮನಿಸಬಹುದಾಗಿದೆ. ಇದು ನಕ್ಷತ್ರ ವೀಕ್ಷಕರಿಗೆ ಸಾಕ್ಷಿಯಾಗಲು ಸಾಕಷ್ಟು ಸಮಯವನ್ನು ನೀಡುತ್ತದೆ. ಶುಕ್ರ, ಮಂಗಳ, ಗುರು ಮತ್ತು ಶನಿಯಂಥ ಗ್ರಹಗಳನ್ನು ಬರಿಗಣ್ಣಿನಿಂದ ನೋಡಬಹುದು. ಆದರೆ ನೆಪ್ಚ್ಯೂನ್ ಮತ್ತು ಯುರೇನಸ್ ಈ 2 ಗ್ರಹಗಳನ್ನು ದೂರದರ್ಶಕದಿಂದ ಮಾತ್ರ ಕಾಣಲು ಸಾಧ್ಯ. ಭಾರತದಲ್ಲಿ ವೀಕ್ಷಿಸಲು ಉತ್ತಮ ಸಮಯ ಯಾವುದು? ಜನವರಿ 21ರಂದು ಸುಮಾರು 8:30ರಂದು ಸೂರ್ಯಾಸ್ತದ ನಂತರ ಈ ಗ್ರಹಗಳ ಮೆರವಣಿಗೆಯನ್ನು ವೀಕ್ಷಿಸಬಹುದು. ಗ್ರಾಮೀಣ ಪ್ರದೇಶ ಅಥವಾ ಓಪನ್ ಸ್ಪೇಸ್ನಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ. ಈ ವಿಸ್ಮಯವನ್ನು ನಾವು ಬರಿಗಣ್ಣಿನಿಂದಲೇ ನೋಡಬಹುದಾಗಿದೆ. ಆದ್ದರಿಂದ ಆಗಸದಲ್ಲಿ ನಡೆಯುವ ಈ ಖಗೋಳ ಕೌತುಕವನ್ನು ಕಾಣುವ ಪ್ರಯತ್ನ ಮಾಡೋಣ. ಈ ವಿಷಯ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.